ನಮಸ್ಕಾರ ವೀಕ್ಷಕರೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುರೇ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯ ನಮಾಯ. ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರೂಜಿ ಮಾತಾಡ್ತಾ ಇರೋದು. ನಿಮ್ಮ ಜೀವನದಲ್ಲಿ ವೃಷಭ ರಾಶಿ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ರಾಶಿ ತಿಳ್ಕೊಂತ ವೃಷಭ ರಾಶಿಯವರಿಗೆ ಯಾವ ಥರ ನಿಮ್ಮ ಗ್ರಹಗತಿಗಳಿದೆ. ವೃಷಭ ರಾಶಿಗೆ ವಜ್ರದ ಹರಳು ಅಂತ ಹೇಳ್ತೀವಿ ನಾವು. ವಜ್ರ ಅಂದರೆ ವೈಟ್ ಹರಳು ಅಂತ ಬರುತ್ತೆ. ಪ್ರತಿಯೊಬ್ಬರು ನೀವು ತಿಳ್ಕೊಂಡಿರ್ತೀರಿ. ವಜ್ರ, ವೈಡೋರಿ, ಮುತ್ತು, ಮಾಣಿಕ್ಯ ಈ ನಾನತಿರಿ ಇರ್ತಾವೆ. ಕೆಲವು ಜಾತಕ ಪ್ರಕಾರದಲ್ಲಿ ನೋಡಬೇಕಂದ್ರೆ ಈ ವಜ್ರ ರೂಪದಲ್ಲಿ ನಿಮ್ಗೆ ಯಾವುದು ಹರಳು ಬೇಕಾಗುತ್ತಂದ್ರೆ ವೃಷಭ ರಾಶಿ ಪ್ರಕಾರದಲ್ಲಿ ವೈಟ್ ಹರಳು ವಜ್ರ ಹಿಂದಿನ ಕಾಲದಲ್ಲಿ ರಾಣಿಯರು, ರಾಜರು ಮತ್ತು ದೇವತೆಗಳು ಮತ್ತು ತುಂಬ ಐಫೈ ಜಾಗದಲ್ಲಿ ಹಾಕ್ಕೊಂತಾರಪ್ಪ. ನಾವು ಅದು ಎಲ್ಲಿ ನಮಗೆ ಹಾಕೋಕ್ಕೆ ಯೋಗ ಇದೆ, ನಮ್ಮ ಕೈಯಲ್ಲಿ ನಡೆಯುತ್ತಾ ಅಂತ ಎಷ್ಟೋ ಜನ ಜ್ಯೋತಿಷ್ಯವ್ರ ಹತ್ರ, ಗುರುಗಳ ಹತ್ರ, ದೇವಸ್ಥಾನ ಹತ್ರ ಕೇಳ್ತಾ ಇರ್ತಾರೆ. ಆದರೆ ವಜ್ರ ಎಲ್ಲರೂ ಹಾಕೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ವಜ್ರದ ಥರದಲ್ಲೇ ಅದಕ್ಕೊಂದು ರೂಪವನ್ನು ಮಾಡಿರ್ತಾರೆ. ವಜ್ರದಲ್ಲಿ ವೈಟ್ ರೂಪ ಅಂತ ಹೇಳ್ತೀವಿ ನಾವು. ಆ ರೂಪದಲ್ಲಿ ಮಾಡಿಬಿಟ್ನಂದ್ರೆ ಅದಕ್ಕಿಷ್ಟು ಕ್ಯಾರೆಕ್ಟರ್ ಅಂತ ಇರುತ್ತೆ, ಇಷ್ಟು ಶಕ್ತಿ ಅಂತ ಇರುತ್ತೆ, ಇಷ್ಟು ಅದಕ್ಕೊಂದು ತೂಕ ಅಂತ ಇರುತ್ತೆ. ಆ ಥರದಲ್ಲಿ ನೀವು ವಜ್ರ ಹರಳವನ್ನು ನಿಮ್ಮ ರಾಶಿಗೆ, ವೃಷಭ ರಾಶಿಯವ್ರು ನಾನು ಹೇಳ್ತಾ ಇರೋದು. ವೃಷಭ ರಾಶಿಯವ್ರು ಎಷ್ಟು ಜನ ಕೇಳ್ತಿರ್ತಾರೆ, ಅಯ್ಯೋ ನನಗೆ ಈ ರಾಶಿಗೆ ಉಂಗುರ ಬೇಕು, ಈ ಹರಳು ಬೇಕು, ಈ ರೂಪದಲ್ಲಿ ನಾನು ಇರಬೇಕು ಗುರುಗಳು ಅಂತ ಕೇಳ್ತಿರ್ತಾರೆ. ನಾವು ಹೇಳ್ತಾ ಇರೋದಿಷ್ಟೇ, ನಿಮ್ಮ ರಾಶಿಗೆ ಉಂಗುರದ ಅನುಗುಣವಾಗಿ ನೋಡ್ಕೋಬೇಕಾದ್ರೆ ವಜ್ರದ ಉಂಗುರವನ್ನು, ವೈಟ್ ಹರಳವನ್ನು, ವಜ್ರವನ್ನು ಹಾಕೋಕ್ಕಾಗಿಲ್ಲ ಅಂದರೆ ವೈಟ್ ಹರಳು ಹಾಕ್ತಾರೆ ಕೆಲವು ಜನ. ಇವತ್ತು ವಜ್ರ ಅನ್ನೋದು ಎಷ್ಟು ಕೋಟಿಗಟ್ಟಲೆ ಇದೆ. ಕೋಟಿಗಟ್ಟಲೆ ಯಾರು ಖರ್ಚು ಮಾಡೋಕ್ಕಾಗುತ್ತಾ? ಹಾಸಿಗಿದ್ದಷ್ಟು ಕಾಲು ಚಾಚು ಅನ್ನೋದು ಒಂದು ಗಾದೆ ಇದೆ. ಆ ಪ್ರಕಾರದಲ್ಲಿ ನಾವು ಹಾಸಿಗಿಷ್ಟು ಕಾಲು ಚಾಚ್ಕೊಂಡ್ರೆ ನಮ್ಮ ರಾಶಿ ಪ್ರಕಾರದಲ್ಲಿ, ನಮ್ಮ ನಕ್ಷತ್ರ ಪ್ರಕಾರದಲ್ಲಿ, ನಮ್ಮ ಗ್ರಹಗತಿಗಳ ಪ್ರಕಾರದಲ್ಲಿ ನೀವು ಹರಳು ವಜ್ರವನ್ನು, ವೈಟ್ ಹರಳವನ್ನು ಧರಿಸ್ಬೇಕಾದ್ರೆ ಯಾವ ಥರ ಹರಳಿರಬೇಕು, ಯಾವ ಗ್ರಹಗತಿಗಳಿಗೆ ನಮ್ಗೆ ಅನುಕೂಲ ಆಗಬೇಕು, ಯಾವ ಟೈಪಲ್ಲಿ ನಮ್ಗೆ ಸುಖ ಸಿಗುತ್ತಾ ಹರಳು ಹಾಕೊಂಡ್ರೆ. ಹರಳಿನಲ್ಲಿ ನಾನಾ ತೀರಿದೆ. ಆದರೆ ಒಂದೊಂದು ವೃಷಭ ರಾಶಿ ಪ್ರಕಾರದಲ್ಲಿ ವೈಟ್ ಹರಳು ವಜ್ರ ಹೇಳ್ತಾ ಇರೋದ್ರೆ ನಾನು ಆ ವಜ್ರದ ಪ್ರಕಾರದಲ್ಲಿ ಅವು ಯಾವ ತೂಕವನ್ನು ನೀವು ಧರಿಸ್ಕೋಬೇಕು, ಯಾವ ತೂಕದಲ್ಲಿ ಯಾವ ಥರ ಲೈಫಲ್ಲಿ ನೆಟ್ಟಗಾಗುತ್ತೆ ನಿಮ್ಮ ಜೀವನ. ಆದರೆ ಈ ಹರಳು ಬಗ್ಗೆ ಯಾರು ಬೇಕು ಅವರು ಹೇಳ್ತಾರೆ, ಯಾರು ಬೇಕು ಅವರು ಸೋಸ್ತಾರೆ ಅಂಬಾರ್ದಲ್ಲ. ಈ ರಾಶಿಯವ್ರು ಏನು ಮಾಡಬೇಕಂದ್ರೆ ಫಸ್ಟು ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜಾತಕ, ನೀವು ಇರ್ತಕ್ಕಂಥ ವಾಸವಾಗಿದ್ದ ಮನೆ ಬಾಗಿಲು, ನಿಮ್ಮ ಕುಲದೇವರು, ಇದಕ್ಕೆ ಎಲ್ಲದಕ್ಕೂ ಒಂದು ಪವರ್ ಅಂತ ತುಂಬ್ತೀವಿ ನಾವು. ನಾವು ಎಷ್ಟೋ ಆರಾಧನೆ ದೇವರಿದ್ದರೆ ನಿಮ್ಮ ಕುಲದೇವರು ಮುಖ್ಯ ಅಂತ ಹೇಳ್ತೀವಿ ನಾವು. ಇರ್ತಕ್ಕಂಥ ನೀವು ಮನೆ ಇರ್ತಕ್ಕಂಥ ಜಾಗವನ್ನು ಹೇಳ್ತೀವಿ. ಆ ಪ್ರಕಾರದಲ್ಲಿ ಈ ಹರಳವನ್ನು, ನೀವು ವೈಟ್ ಹರಳವನ್ನು ಧರಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನಿಮಗೆ ಪ್ರತಿಯೊಂದು ಸಮಸ್ಯೆ, ಯಾಕಂದರೆ ಸಮಸ್ಯೆ ಇವತ್ತು ಎಲ್ಲರಿಗೂ ಯಾರಿಗಿರೋದಿಲ್ಲ. ಪ್ರತಿಯೊಬ್ಬರಿಗೆ ಸಮಸ್ಯೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲರಿಗೂ ಇರುತ್ತೆ. ಆದರೆ ಸಮಸ್ಯೆಗೆ ಅದಕ್ಕೊಂದು ಒಳ್ಳೆಯ ಪರಿಹಾರ ಇರುತ್ತೆ. ಆ ಪರಿಹಾರವನ್ನು ನಾವು ತೊಗೊಂಡ್ಬಿಟ್ಟಂದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಹೇಳೋಕ್ಕೆ ಇಷ್ಟಪಡ್ತೀವಿ. ನೀವು ನಿಮ್ಮ ಆತ್ಮೀಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಇವತ್ತು 100 ಜನಕ್ಕೆ 200 ಜನ, 200 ಜನಕ್ಕೆ 300 ಜನ, 300 ಜನದ 500 ಜನ, ಎಷ್ಟೋ ಜನ ಕಡೆ ನಮ್ಮ ಕಡೆ ಹರಳು ತೊಗೊಂಡು ಇವತ್ತು ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ. ಆ ಸಕ್ಸಸ್ ಆದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಜನಗಳಿಗೆ ಒಂದು ಒಳ್ಳೆಯ ಸಂದೇಶನ ಕೊಡೋಣ, ಒಳ್ಳೆಯ ಲೈಫಲ್ಲಿ ಒಂದು ಒಳ್ಳೆಯದಾಗಲಿ ಅನ್ನೋದು ಒಂದು ಮಾರ್ಗದರ್ಶನ ಇರುತ್ತೆ. ನಮ್ಮ ಅಡ್ರೆಸ್ಸು ವೃಷಭ ರಾಶಿ ಪ್ರಕಾರದಲ್ಲಿ ನಾನು ಹೇಳ್ತಾ ಇರೋದು ಆ ವಜ್ರ ರೂಪದಲ್ಲಿ ನಮ್ಮ ಅಡ್ರೆಸ್ ಬಂದು ನೀವು ತಿಳ್ಕೋಬೇಕಪ್ಪ, ನಮಗೆ ಬೇಕೇ ಬೇಕಂತ ಹೇಳಿಬಿಟ್ನಂದರೆ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರೂಜಿ ಮಾತಾಡ್ತಾ ಇರೋದು. ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಎದುರುಗಡೆ, ನಂದಿನಿ ಲೇಔಟ್, ಬೆಂಗಳೂರು. ಒನ್ ಟೈಮ್ ನೇರವಾಗಿ ಭೇಟಿ ಕೊಡಿ. ನಿಮ್ಮ ಸಮಸ್ಯೆ ಏನಿದ್ರೂ ಸತೆ ನಮ್ಮ ಕಡೆ ಪರಿಹಾರ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ. ನಮಸ್ಕಾರ.